ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸೀಮಾ ಟ್ರಯಲ್ಸ್ ಆ್ಯಂಡ್ ಟೇಸ್ಟ್. ಇವತ್ತು ಡಿಫ್ರೆಂಟ್ ಸ್ಟೈಲಾಗಿ ಆಲೂ ಕರಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಇದನ್ನು ಪೂರಿ ಜೊತೆ ಕೂಡ ತಿನ್ಬೋದು. ನಾರ್ಮಲಾಗಿ ಸಾಗುನ ತಿಂದಿರ್ತೀರ, ಬಟ್ ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಎಲ್ಲನ ಸಿಪ್ಪೆನ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾರ್ಮಲ್ ಪಲ್ಯ ಆದರೆ ಫುಲ್ ಬೇಯಿಸ್ಕೊತೀವಿ, ಬಟ್ ಇದು ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಈ ಥರ ಕಟ್ ಮಾಡ್ಕೊಳ್ಳಿ. ಪನ್ನೀರ್ ಕರಿ ಈ ಥರ ಎಲ್ಲ ಮಾಡ್ತಾರಲ್ಲ, ಸೊ ಹಾಗೆ ಒಂದು ಆನಿಯನ್ ಕೂಡ ಉದ್ದುದಕ್ಕೆ ಹೆರ್ಚ್ಕೊತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕಿದು. ಹಾಗೆ ಶೇಂಗಾ ಅಂತ ಹೇಳ್ತಾರೆ ಅಥವಾ ಕಡಲೆ ಬೀಜ ಅಂತ ಕೂಡ ಹೇಳ್ತಾರೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು 5 ನಿಮಿಷ. ಒಂಥರ ಕಲರ್ ಬರಬೇಕು ಇದು. ಇವಾಗ ಆನಿಯನ್ ಈ ಥರ ತೋರಿಸ್ತೀನಿ ನೋಡಿ. ಇವಾಗ ಫ್ರೈ ಆಗಿದೆ. ನೆಕ್ಸ್ಟ್ ಆಲೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಒಂದು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಫ್ರೈ ಮಾಡಬೇಕಾದ್ರೆ. ಒಂಚೂರು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಕೂಡ ಫ್ರೈ ಆಯಿತು. ಇವಾಗ ಅವುಗಳೇ ಆನಿಯನ್ ಮತ್ತು ಶೇಂಗಾನ ಫ್ರೈ ಮಾಡಿದ್ವಲ್ಲ, ಅದನ್ನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಬನ್ನಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ. ಈ ಥರ ಬರಬೇಕು ಗ್ರೈಂಡ್ ಆದ ತಕ್ಷಣ. ನೆಕ್ಸ್ಟ್ ಇವಾಗ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಜೀರಿಗೆ, ಸಾಸಿವೆ ಮತ್ತು ನಾನು ಆಲ್ರೆಡಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಕರಿಬೇವು, ಆನಿಯನ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಇರುತ್ತೆ ಇದು ಆಲೂ ಕರಿ ನೋಡೋಕ್ಕೆ ಕೂಡ. ಆಮೇಲೆ ಯಾವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡು ಬಿಡೋಣ. ಆಮೇಲೆ ಆಲೂ ಕೂಡ ಫ್ರೈ ಮಾಡಿದ್ವಿ ನೋಡಿ. ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ ಅದು ಫ್ರೈ ಮಾಡುವಾಗ. ಬೇಕಾದರೆ ಒಂಥರ ಕ್ರಿಸ್ಪಿ ಥರ ಇರುತ್ತೆ, ಸೊ ಅದಕ್ಕೆ. ಮತ್ತು ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಸ್ವಲ್ಪ ಅರಿಶಿಣ, ಖಾರ, ಗರಂ ಮಸಾಲ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನಿಂಬೆಹಣ್ಣು ಇದ್ದರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ನಡೆಯುತ್ತೆ. ಸಖತ್ತಾಗಿ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನೋಡಿ. ಒಂದು 10 ಮಿನಿಟ್ಸ್ ಆದರೂ ಬಾಯ್ಲ್ ಮಾಡ್ಕೋಬೇಕು. ಆವಾಗ ರೆಡಿ ಆಯಿತು ನೋಡಿ. ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.